ಎಲ್ರಿಗೂ ನಮಸ್ಕಾರ. ಸ್ಯಾಟಿಸ್ಫ್ಯಾಕ್ಷನ್‌ಗೆ ನಿಮ್ಮೆಲ್ರಿಗೂ ಸ್ವಾಗತ. ವೆಲ್ಕಮ್. ಇವತ್ತಿನ ಟಾಪಿಕ್ಕು ಚೇಂಜ್ ಮ್ಯಾನೇಜ್ಮೆಂಟ್. ಅದನ್ನು ಚೇಂಜ್ ಮ್ಯಾನೇಜ್ಮೆಂಟ್ ಅನ್ನೋದಕ್ಕಿಂತನೂ ಹೌ ಡು ಯು ಹ್ಯಾಂಡಲ್ ಚೇಂಜ್ ಅಥವಾ ಹೌ ಡು ಯು ಲೀಡ್ ಚೇಂಜ್ ಅನ್ನೋದು ಅಪ್ರೋಪ್ರಿಯೇಟ್ ಅಂತ ನನಗನ್ಸುತ್ತೆ. ಈ ಕನ್ನಡದಲ್ಲಿ ಚೇಂಜ್ ಅಂದರೆ ಬದಲಾವಣೆ ಅಥವಾ ಅದನ್ನು ಒಂದು ಪರಿವರ್ತನೆ ಅಂತಲೂ ಹೇಳ್ಬೋದು. ಅಥವಾ ಇದೇ ಬದಲಾವಣೆ ಬಹಳ ದೊಡ್ಡದಾಗಿ ಟ್ರಾನ್ಸ್ಫಾರ್ಮೇಷನ್ ಏನಾದರೂ ಆದರೆ ಅದನ್ನ ರೂಪಾಂತರ ಅಂತಲೂ ಕರೀಬೋದು. ಈ ಒಂದು ಬದಲಾವಣೆ ಅನ್ನೋದು ಬಹಳ ಸ್ಪೆಷಲ್ ಅಂತ ಅನಿಸಿದ್ದು ಇತ್ತೀಚೆಗೆ ನಾನು ಒಂದು ಫೋರ್ಬ್ಸ್‌ನ ರಿಪೋರ್ಟ್ ನೋಡಿದಾಗ. ಅದರಲ್ಲಿ ಸುಮಾರು ಒಂದು 10,00,000ಕ್ಕಿಂತಲೂ ಹೆಚ್ಚು ರೆಸ್ಪಾಂಡೆಂಟ್ಸು ಹೇಳಿರೋ ಪ್ರಕಾರ ಅದರಲ್ಲಿ ಮೂರನೇ ಒಂದು ಭಾಗದಷ್ಟು 32% ಜನ ದೇ ಆರ್ ರ್ಯಾಂಕಿಂಗ್ ಲೀಡಿಂಗ್ ಚೇಂಜ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್ಸ್ ಅಂತ. ಅಂದರೆ ಒನ್ಸ್ ಅಪಾನ್ ಎ ಟೈಮ್ ಏನಾಗಿತ್ತು, ಈ ಲೀಡರ್‌ಶಿಪ್ ಟ್ರೇಟ್ಸ್ ಅಥವಾ ಕ್ವಾಲಿಟೀಸ್ ಅಂದರೆ ಸಂಬಡಿ ಈಸ್ ಎ ಸ್ಟ್ರಾಟಜಿಕ್ ವಿಷನರಿ ಅಥವಾ ಸಂಬಡಿ ಹ್ಯಾಸ್ ಲೈಕ್ ಅನ್ ಓಪನ್ ಎಫೆಕ್ಟಿವ್ ಕಮ್ಯುನಿಕೇಟರ್, ಡಿಸಿಷನ್ ಮೇಕರ್ ಅಂತ ಏನಿತ್ತು, ಆ ಲೆವೆಲ್‌ಗೆ ಹೌ ಡು ಯು ಲೀಡ್ ಚೇಂಜ್ ಅನ್ನೋದು ಬಂದು ಕೂತ್ಕೊಂಡಿದೆ. ದಟ್ಸ್ ದಿ ಸ್ಪೆಷಲ್ ಅಂತ ನಂಗನ್ಸಿದ್ದು. ಯಾಕಂದರೆ ಮೊದಲೆಲ್ಲ ಯಾವುದೇ ರಿಪೋರ್ಟ್ ನೋಡಿದಾಗ ಚೇಂಜ್ ಮ್ಯಾನೇಜ್ಮೆಂಟ್, ಲೀಡಿಂಗ್ ಚೇಂಜ್ ಅನ್ನೋದು, ಹೌ ಡು ಹ್ಯಾಂಡಲ್ ಚೇಂಜ್ ಅನ್ನೋದು ಇರ್ತಾ ಇತ್ತು. ಬಟ್ ನೌ ಪೀಪಲ್ ಆರ್ ಪುಟಿಂಗ್ ದಿಸ್ ಎಟ್ ಪಾರ್ ವಿತ್ ದಿ ಸ್ಟ್ರಾಟಜಿಕ್ ವಿಷನಿಂಗ್ ಆರ್ ಎಫೆಕ್ಟಿವ್ ಕಮ್ಯುನಿಕೇಷನ್ ಲೆವೆಲಿಗೆ ಹಾಕ್ತಾರೆ ಅಂತ. ಒಂದು ಕಾಲದಲ್ಲಿ ಲೀಡಿಂಗ್ ಚೇಂಜ್ ವಾಸ್ ಜಸ್ಟ್ ಎ ನೈಸ್ ಟು ಹ್ಯಾವ್ ಒಂಥರ. ಇಟ್ ವಾಸ್ ನೆವರ್ ಎ ಮಿಷನ್ ಕ್ರಿಟಿಕಲ್ ಕಾಂಪಿಟೆನ್ಸಿ, ಹೆಂಗೋ ನಡೆಯುತ್ತೆ ಅಂತ ಇತ್ತು. ಆದರೆ ಈ ಟೆಕ್ನಾಲಜಿ ಎವಲ್ಯೂಷನ್ ಆದ ಹಾಗೆ, ವರ್ಕರ್ ಸೆನ್ಸಿಟಿವಿಟಿ ಅದೆಲ್ಲ ಹೆಚ್ಚಾದಾಗೆ ಪ್ರತಿಯೊಂದು ಕಂಪ್ನಿನಲ್ಲೂ ಕೂಡ ವಿತೌಟ್ ಗುಡ್ ಕ್ವಾಲಿಟಿ ಲೀಡರ್ಸ್ ಯು ಕೆನಾಟ್ ಮ್ಯಾನೇಜ್, ಯು ಕೆನಾಟ್ ಹ್ಯಾಂಡಲ್ ದ ಚೇಂಜ್ ಅನ್ನೋ ರೀತಿಯಲ್ಲಾಗಿದೆ. ಅಂದರೆ ಫಾರ್ ಎವ್ರಿ ಚೇಂಜ್ ಯು ಹ್ಯಾವ್ ಟು ಹ್ಯಾವ್ ಅ ಚಾಂಪಿಯನ್ ಅಥವಾ ಒಬ್ಬ ಸ್ಪಾನ್ಸರ್ ಇರಬೇಕು. ಅದರ ಜೊತೆಯಲ್ಲಿ ಯು ನೀಡ್ ಸಂಬಡಿ ಟು ರ್ಯಾಲಿ ದ ಟ್ರೂಪ್. ಅಂದರೆ ಪ್ರತಿಯೊಂದು ಟೀಮನ್ನು ಕೂಡ ಅವರೆಲ್ಲ ಕಷ್ಟ ನಷ್ಟ ನೋವುಗಳಿಗೆ ಸ್ಪಂದಿಸಿ ಆನ್ಸರ್ ವೈ ಬಿಹೈಂಡ್ ವಾಟ್ ಅಂತ ಹೇಳ್ತಾರಲ್ಲ, ಅದನ್ನೆಲ್ಲ ಮಾಡಿ ಯು ಹ್ಯಾವ್ ಟು ರ್ಯಾಲಿ ದ ಟ್ರೂಪ್ ಆ್ಯಂಡ್ ಇಟ್ಸ್ ನಾಟ್ ಎ ಸ್ಮಾಲ್ ಟಾಸ್ಕ್. ನೀವು ಯೋಚನೆ ಮಾಡೋ ಹಾಗೆ ಚೇಂಜ್ ಕಾನ್ಸ್ಟೆಂಟ್ ಆಗಿರುತ್ತೆ ಅನ್ನೋದೇನೋ ನಿಜ. ಆದರೆ ಪ್ರತಿ ಸಾರಿ ಚೇಂಜ್ ಆದಾಗಲೂ ಕೂಡ ವಿ ಆಲ್ ಜಂಪ್. ಅದು ಚಿಕ್ಕ ಚೇಂಜ್ ಆಗಿರ್ಬೋದು ಅಥವಾ ದೊಡ್ಡ ಚೇಂಜ್ ಆಗಿರ್ಬೋದು, ವಿ ಆಲ್ ರಿಯಾಕ್ಟ್ ಡಿಫ್ರೆಂಟ್ಲಿ. ಅದು ಎಸ್ಪೆಷಲಿ ನಾವೇನಾದರೂ ಒಂದು ದೊಡ್ಡ ಬದಲಾವಣೆ ಬಗ್ಗೆ ಮಾತಾಡಿದಾಗ, ಅದು ಎಂಪ್ಲಾಯೀಸ್ ಲೈಫ್ಗೆ ಏನಾದರೂ ಇಂಪ್ಯಾಕ್ಟ್ ಆದರೆ, ಅವರ ಟೆನ್ಯೂರ್ಗೆ ಏನಾದ್ರು ಇಂಪ್ಯಾಕ್ಟ್ ಆದರೆ, ಇಟ್ ಮೀನ್ಸ್ ಎ ಬಿಗ್ ಡೀಲ್. ನಮ್ಮ ನೇಬರೊಬ್ಬ ಒದ್ದಾಡ್ತಾ ಇದ್ದ, ಇನ್ನೇನು ಈ ಜೂನ್ ತಿಂಗಳ ಕೊನೆಯಲ್ಲಿ ನನ್ನ ಕೆಲಸ ಹೋಗುತ್ತೆ, ಇನ್ನೊಂದು ಕೆಲಸ ಸಿಕ್ಕಿಲ್ಲ ಅಂತ. ಅವನ ತಳಮಳಗಳನ್ನು ನಾನು ಹತ್ತಿರದಿಂದ ನೋಡಿ ಎಷ್ಟು ಕಷ್ಟ ಒಂದು ಕೆಲಸ ತಗೊಳ್ಳೋದು. ಅಂದರೆ ಅವನಿಗೆ ಬೇಕಾಗಿರೋ ಒಂದು ಎಕ್ಸಿಕ್ಯೂಟಿವ್ ಲೆವೆಲ್ನಲ್ಲೇ ಅವನು ಕೆಲಸ ಹುಡುಕ್ತಾ ಇದ್ದಾನೆ. ಅವನು ಕೆಲಸ ಬೇಕು ಅಂತಂದು ಡೌನ್ ಸೈಜ್ ಮಾಡೋಕ್ಕೆ ಇಷ್ಟ ಇಲ್ಲ. ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಅನ್ನೋದು ನಿಜ. ಆದರೆ ಹಿ ಈಸ್ ನಾಟ್ ಗೋಯಿಂಗ್ ಟು ಡೌನ್ ಸೈಜ್ ಫ್ರಮ್ ಹಿಸ್ ಕರೆಂಟ್ ಲೆವೆಲ್. ಅದಕ್ಕೋಸ್ಕರ ಅವನಿಗೆ ಅಪ್ರೋಪ್ರಿಯೇಟ್ ಕೆಲಸ ಬೇಕು ಅಂತ ಹುಡುಕ್ತಾ ಇದ್ದಾನೆ. ಅವನು ಎಷ್ಟು ಕಷ್ಟಪಡ್ತಾ ಇದ್ದಾನೆ ಅಂತಂದರೆ, ಪ್ರತಿಯೊಂದು ಆ್ಯಂಗಲ್ನಲ್ಲೂ ನೋಡಿ ಹಿ ಈಸ್ ಟ್ರೈಂಗ್ ಟು ಥಿಂಕ್ ವಾಟ್ ಈಸ್ ನಾಟ್ ಅಲೋವಿಂಗ್ ಮೀ ಟು ಗೆಟ್ ಎ ನ್ಯೂ ಜಾಬ್ ಅನ್ನೋ ಥರ. ಹೀಗೆ ಒಂದು ಎಂಪ್ಲಾಯೀಸ್ ಜಾಬ್ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಅದರಂಥ ದೊಡ್ಡ ಚೇಂಜ್ ಇನ್ನೊಂದಿಲ್ಲ ಆಯಾ ಕಂಪನಿಗೆ ಸಂಬಂಧಪಟ್ಟ ಹಾಗೆ. ವೇರ್ ದರ್ ಇಸ್ ಎನ್ ಇಂಪ್ಯಾಕ್ಟ್ ಟು ಲೈಫ್ ಆಫ್ ಎನ್ ಎಂಪ್ಲಾಯಿ ಆರ್ ದೇರ್ ಟೆನ್ಯೂರ್, ಅಥವಾ ಒಂದು ಬಿಗ್ ಪ್ರಾಡಕ್ಟ್ ಚೇಂಜ್ ಎಲ್ಲ ಆಗುತ್ತಲ್ಲ, ಟ್ರಾನ್ಸ್ಫಾರ್ಮೇಷನು, ಅದಕ್ಕೆ ತಕ್ಕನಾದ ಲೀಡರ್ಶಿಪ್ ಬೇಕು ಅನ್ನೋದು. ಅಗೇನ್ ದಿಸ್ ಇಸ್ ದ ಗುಡ್ ನ್ಯೂಸ್, ರೈಟ್? ಯಾಕಂದರೆ ಎಲ್ಲರೂ ಈ AI ಬಂದು ಟೆಕ್ನಾಲಜಿ ಎಲ್ಲ ರೆವಲ್ಯೂಷನ್ ಎಲ್ಲ ಆಗಿ, ಇನ್ನೇನು ಟೆಕ್ನಾಲಜಿನಲ್ಲಿ ಕೆಲಸ ಮಾಡೋ ವರ್ಕರ್ಸನ್ನ ಮನೆಗೆ ಕಳಿಸ್ತಾರೆ ಅಂತ ಕೆಲವರೆಲ್ಲ ಅಂದ್ಕೊಂಡಿದ್ರಲ್ವ. ಐ ಡೋಂಟ್ ಥಿಂಕ್ ದಟ್ ಇಸ್ ಎನಿ ಟ್ರೂ. ಯಾಕೆಂದರೆ ಎಲ್ಲಿವರೆಗೂ ಕೆಲಸ ಮಾಡೋ ಜನಗಳಿರ್ತಾರೋ ಅಲ್ಲಿವರೆಗೂ ಅವರ ಲೆವೆಲ್ಗೆ ತಕ್ಕಂತೆ ಒಬ್ಬ ಮ್ಯಾನೇಜರ್ ಅಥವಾ ಒಬ್ಬ ಲೀಡರ್ ಬೇಕೇ ಬೇಕಾಗತ್ತೆ. ಈಗ ಉದಾಹರಣೆಗೆ ಅಮೆಜಾನ್ ಅಂತ ಒಂದು ಕಂಪ್ನಿ ತಗೊಳ್ಳಿ, ಅಥವಾ ಆ್ಯಪಲ್ ಅಂತ ಒಂದು ಕಂಪ್ನಿ ತಗೊಳ್ಳಿ, ಅಥವಾ ಮೈಕ್ರೋಸಾಫ್ಟ್ ತಗೊಳ್ಳಿ. ದೀಸ್ ಆರ್ ಆಲ್ ಕ್ಯಾಶ್ ರಿಚ್ ಕಂಪ್ನೀಸ್ ತಾನೇ. ಡು ಯು ಥಿಂಕ್ ದೇ ವಿಲ್ ಓವರ್ಲೋಡ್ ದೇರ್ ಮ್ಯಾನೇಜರ್ಸ್? ಮ್ಯಾಕ್ಸಿಮಮ್ ಒಂದು 6ರಿಂದ 8 ಜನ ಪ್ರತಿಯೊಬ್ಬರಿಗೂ ಒಬ್ಬರು ರಿಪೋರ್ಟ್ ಆಗೋ ರೀತಿಯಲ್ಲಿರುತ್ತೆ ಆ ಸ್ಟ್ರಕ್ಚರ್. ಹಾಗಾಗಿ ಏನಾಗುತ್ತೆ, ಒಬ್ಬ ವ್ಯಕ್ತಿ 4ರಿಂದ 6 ಜನ ಎಂಪ್ಲಾಯೀಸನ್ನು ಮ್ಯಾನೇಜ್ ಮಾಡಿದಾಗ, ಅದು ಒಂದು ಪ್ರತಿ ಲೆವೆಲ್ನಲ್ಲೂ ಹೋದಾಗ ಆಯಾ ಲೆವೆಲ್ಲಿಗೆ ತಕ್ಕಂತೆ ಅವರು ಕಮ್ಯುನಿಕೇಟ್ ಮಾಡಬೇಕಾಗತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ
ಚೇಂಜ್ ಲೀಡ್ ಮಾಡಬೇಕಾಗತ್ತೆ. ಅದೇ ಇತ್ತೀಚಿನ ಕೆಲಸಗಳ ಒಂದು ವಿಶೇಷ. ಹೌ ಡು ಯು ಲೀಡ್ ಎ ಚೇಂಜ್? ಹೌ ಡು ಯು ಮ್ಯಾನೇಜ್ ಎ ಚೇಂಜ್ ಅಂತ. ಈಗ ಈ ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ಅಂದಾಕ್ಷಣ ಎವ್ರಿಬಡಿ ಬಿಹೇವ್ಸ್ ಆ್ಯಂಡ್ ರಿಯಾಕ್ಟ್ಸ್ ಡಿಫ್ರೆಂಟ್ಲಿ ಅಲ್ವಾ? ದೇರ್ ಇಸ್ ಅನ್ ಎಮೋಷನಲ್ ಕಂಪೋನೆಂಟ್. ಆಮೇಲೆ ದೇರ್ ಇಸ್ ಅನ್ ಆ್ಯಕ್ಚುವಲ್ ಇಂಪ್ಯಾಕ್ಟ್ ಟು ಎನ್ ಎಂಪ್ಲಾಯಿ. ಹಾಗಾಗಿ ನೀವು ಎಲ್ಲೇ ಒಂದು ಚೇಂಜ್ ಮ್ಯಾನೇಜ್ಮೆಂಟ್ ಅಂತ ತಗೊಂಡ್ರು ಕೂಡ ಅಥವಾ ಚೇಂಜ್ ಲೀಡಿಂಗ್ ಅಂತ ತಗೊಂಡ್ರು ಕೂಡ ದೇ ಗೋ ಥ್ರೂ ಸೆವ್ರಲ್ ಸ್ಟೇಜಸ್ ಅಂತೆ. ಫಸ್ಟ್ ಒಂದೆರಡು ಐಟಮ್ಗಳಂತೂ ವೆನ್ ಯು ಅನೌನ್ಸ್ ಎ ಚೇಂಜ್ ಇಮ್ಮಿಡಿಯೇಟಾಗಿ ಎಲ್ಲರ ರಿಯಾಕ್ಷನ್ ಏನು? ದೇರ್ ಅಂಡರ್ ಶಾಕ್, ದೇರ್ ಅಂಡರ್ ಡಿನಯಲ್. ನೀವು ಯಾವುದೇ ಬದಲಾವಣೆನೇ ಬೇಕಾದರೆ ಹೇಳಿ, ಫಸ್ಟ್ ಇಮ್ಮಿಡಿಯೇಟ್ ರಿಯಾಕ್ಷನ್ ಈಸ್ ದೇರ್ ಅಂಡರ್ ಶಾಕ್, ದೇರ್ ಅಂಡರ್ ಡಿನಯಲ್. ಅನಂತರ that shock and denial will slowly turn into some kind of a frustration or anger or some kind of a mentality where people will be using an aversion as a place. So this is where it really dips below. ಈಗ ಶಾಕ್ ಅಥವಾ ಡಿನಯಲ್ ಆಗಿದ್ದು ಕ್ವಿಕ್ ಮೂವ್ಮೆಂಟ್ ಅದು. ಆದರೆ ಫ್ರಸ್ಟ್ರೇಷನ್, ಆ್ಯಂಗರ್, ಡಿಪ್ರೆಷನ್ ಅನ್ನೋ ಒಂದು ಸ್ಟೇಜಲ್ಲಿ ಏನು ಹೋಗುತ್ತೆ, ಈ ಸ್ಟೇಜಲ್ಲಿ ಎನ್ ಆರ್ಗನೈಸೇಷನ್ ಆರ್ ಎ ಟೀಮ್ ಆರ್ ಎ ಪರ್ಸನ್ ಕ್ಯಾನ್ ಸ್ಟೇ ಹಿಯರ್ ಲಾಂಗ್. ಸೊ ಒಬ್ಬ ಎಫೆಕ್ಟಿವ್ ಲೀಡರ್ ಏನು ಮಾಡಬೇಕು? ವಾಟ್ ಈಸ್ ಹಿಸ್ ಆರ್ ಹರ್ ಚಾಲೆಂಜ್? ಈ ಟೀಮನ್ನು ಒಂದು ಚೇಂಜ್ ರಿಯಾಕ್ಷನ್ ಕರ್ವಲ್ಲಿ ಆದಷ್ಟು ಬೇಗ ತೊಗೊಂಡು ಹೋಗಬೇಕು. ಶಾಕ್, ಡಿನಯಲ್, ಫ್ರಸ್ಟ್ರೇಷನ್, ಆ್ಯಂಗರ್, ಡಿಪ್ರೆಷನ್ ಎಲ್ಲ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಮುಗಿಸ್ಕೊಂಡು ದೇ ಶುಡ್ ಬಿ ಗೋಯಿಂಗ್ ಇನ್ ಟು ದ ಆ್ಯಡಪ್ಟೇಷನ್ ಮೋಡ್. ಆ್ಯಡಪ್ಟೇಷನ್ ಆದಮೇಲೆ ದೇ ಶುಡ್ ಬಿ ಗೆಟಿಂಗ್ ಅನ್ ಅಕ್ಸೆಪ್ಟೆನ್ಸ್ ಆದಮೇಲೆ ದೇ ಶುಡ್ ಬಿ ಲುಕಿಂಗ್ ಫಾರ್ವರ್ಡ್ ಟು ಇಂಟಿಗ್ರೇಟಿಂಗ್ ಇಟ್ ಆ್ಯಂಡ್ ಗೋಯಿಂಗ್ ಟು ದ ಫ್ಯೂಚರ್. ಸೊ ಈ ಲೀಡಿಂಗ್ ಚೇಂಜ್ ಸ್ಟ್ರಾಟಜಿನೇ ಇಷ್ಟು ಬೇಸಿಕಲಿ. ಹೌ ಡು ಯು ಕಮ್ಯುನಿಕೇಟ್ ಅಂತಂದರೆ, ಈ ಬೇಸಿಕಲಿ ಸ್ಟಡಿ ದ ಇನ್ಸ್ ಆ್ಯಂಡ್ ಔಟ್ ಆಫ್ ದಿಸ್ ಚೇಂಜ್. ಆ ಚೇಂಜನ್ನು ಸ್ಟಡಿ ಮಾಡಿ ನೀವು ಆ್ಯಸ್ ಎ ಲೀಡರ್ ಯು ಶುಡ್ ಬಿ ಏಬಲ್ ಟು ಸೇ ವೈ ವಿ ಆರ್ ಡೂಯಿಂಗ್ ದಿಸ್ ಆ್ಯಂಡ್ ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ವೆನ್ ವಿ ಡೂ ದಿಸ್ ಚೇಂಜ್ ಅಂತ ಹೇಳಿದಾಗ ಜನ ಹೋಪ್ಫುಲಿ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಐ ಆಮ್ ಶೂರ್ as soon as you announce a change there will be a lot of questions. ಆ ಕ್ವಶನ್ಸ್ ಎಲ್ಲ ಮೊದಲೇ ಆ್ಯಂಟಿಸಿಪೇಟ್ ಮಾಡಿಕೊಂಡು ಕೆಲವು ಒಳ್ಳೆಯ ಲೀಡರ್ಗಳು ಏನು ಮಾಡ್ತಾರೆ, ದೇ ವಿಲ್ ಹ್ಯಾವ್ ಅ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ ಅಂತ ಒಂದು ಡಾಕ್ಯುಮೆಂಟೇಷನ್ ಕೊಡ್ಬೋದು. ಅಥವಾ ದೆರ್ ಇಸ್ ಎ ಮೈಕ್ರೋಸೈಟ್ ಹಿಯರ್, ಗೋ ಹಿಯರ್, ಫೈಂಡ್ ಮೋರ್ ಆನ್ಸರ್ಸ್ ಅಂತ ಹೇಳ್ಬೋದು. ಅಥವಾ ದೇ ವಿಲ್ ಸೇ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಆನ್ಸರ್ ಆಲ್ ಯುವರ್ ಕ್ವಶನ್ಸ್, ಡಾಕ್ಯುಮೆಂಟ್ ಯುವರ್ ಕ್ವಶನ್ಸ್ ಅಂತ ಹೇಳ್ಬೋದು. ಹೀಗೆ ಯು ಮಸ್ಟ್ ಆ್ಯಂಟಿಸಿಪೇಟ್ ಕ್ವಶನ್ಸ್. ನೀವು ಎಂಥ ಚೇಂಜ್ ಮ್ಯಾನೇಜ್ಮೆಂಟೇ ಹೇಗೆ ಮಾಡಲಿ, you will always have to anticipate question and there will be as many questions as many employees you have at least. ಅವಾಗ you will have to think of vision, strategy ಅಷ್ಟೇ ಅಲ್ಲ. You have to think of emotional intelligence, you have to think about empathy. ಈ ಥರ ನಾನು ಹೇಳೋದ್ರಿಂದ ಜನಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಪ್ರೊಡಕ್ಟಿವಿಟಿ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ, ಅಥವಾ ಜನಗಳಿಗೆ ನಿಜವಾಗಲೂ ನಾವು ಸರಿಯಾದ ಒಂದು ಬಳುವಳಿ ಕೊಡ್ತಾ ಇದ್ದೀವ, ಇಷ್ಟೊಂದು ವರ್ಷ ಇಷ್ಟೊಂದು ಎಫೆಕ್ಟಿವ್ ಆಗಿ ಕಷ್ಟಪಟ್ಟು ಈ ಕಂಪ್ನಿನ ಏನು 10, 20, 25 ವರ್ಷದಿಂದ ಬೆಳೆಸಿದ್ದಾರೆ, ಒನ್ ಸಡನ್ ಚೇಂಜ್ ಕ್ಯಾನ್ ವೈಪ್ ಔಟ್ ಆಲ್ ದಟ್ ಟ್ಯಾಲೆಂಟ್ ಅಲ್ವಾ? ದಟ್ಸ್ ಸ್ಯಾಡ್. ಈ ಕ್ಯಾಪಿಟಲಿಸಮ್ನ ಮತ್ತೊಂದು ಗುಣನೇ ಇಂಥದ್ದು. ಯಾಕಂದರೆ ಈ ಕ್ಯಾಪಿಟಲಿಸಮಲ್ಲಿ ನನ್ನ ಅನುಭವದ ಪ್ರಕಾರ ಎಲ್ಲೂ ಕೂಡ ಒಂದು ವ್ಯಾಲ್ಯೂ ಇಲ್ಲ ಟು ಬೇಸ್ ಪರ್ಸನ್ಸ್ ಎಕ್ಸ್ಪೀರಿಯನ್ಸ್ ಟು ಬಿ ಬೇಸ್ಡ್ ಆನ್ ಎ ಪರ್ಸನ್ಸ್ ಒಂದು ಟೋಟಲ್ ಒಂದು ಅನುಭವ. ಇಂಥ ಒಬ್ಬ ವ್ಯಕ್ತಿ ಇಷ್ಟೊಂದು ಕೆಲಸ ಮಾಡಿದ್ದಾನೆ, ಇಷ್ಟೊಂದು ರೀತಿಯಲ್ಲಿ ಕಂಟ್ರಿಬ್ಯೂಟ್ ಮಾಡಿದ್ದಾನೆ ಅಥವಾ ಮಾಡಿದ್ದಾಳೆ, ಸೊ ವಿ ನೀಡ್ ಟು ಕೀಪ್ ದಿಸ್ ಪರ್ಸನ್ ಫಾರ್ ಲಾಂಗರ್ ಅನ್ನೋದಿಲ್ಲ. ಸೊ ವಿ ನೀಡ್ ದಿಸ್ ಪರ್ಸನ್ ಟುಡೇ, ವಿ ಮೇ ನಾಟ್ ನೀಡ್ ದಿಸ್ ಪರ್ಸನ್ ಟುಮಾರೋ. ದಟ್ಸ್ ಆ್ಯಸ್ ಸಿಂಪಲ್ ಆಸ್ ಡೆಸಿಷನ್ ಆಸ್ ಯು ಕ್ಯಾನ್ ಥಿಂಕ್ ಆಫ್. ಆದರೆ ಒಬ್ಬ ಎಫೆಕ್ಟಿವ್ ಲೀಡರ್ ಆಗಿ ಯು ಹ್ಯಾವ್ ಟು ಥಿಂಕ್ ಥ್ರೂ ಆಲ್ ದೀಸ್ ಪೋರಸ್ ಲೈನ್ಸ್ ಅಲ್ವಾ? ಈಗ ನಿಮ್ಗೆ ಹೇಳಿಬಿಟ್ಟು ಒಂದು 10 ಜನ ತೆಗೀರಿ ಅಂತ ಹೇಳಿದಾಗ ಫ್ರಮ್ ದ ಕರೆಂಟ್ ಟೀಮ್, ಯು ಹ್ಯಾವ್ ಟು ಥಿಂಕ್ ಯಾವ ಒಂದು ಮಾನದಂಡದ ಮೇಲೆ ಯಾರನ್ನು ಸೆಲೆಕ್ಟ್ ಮಾಡ್ತೀರಿ, ಹೇಗೆ ಆಯ್ಕೆ ಮಾಡ್ತೀರಿ ಅಂತ. ಆವಾಗ ಭಾಳಷ್ಟು ಚಿಂತನೆಗೆ ನಿಮ್ಗೊಂದು ಅವಕಾಶ ಇರುತ್ತೆ. ಅದರಲ್ಲಿ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಇರ್ಬೋದು, ಫ್ಯೂಚರಿಸ್ಟಿಕ್ ವ್ಯಾಲ್ಯೂ ಇರ್ಬೋದು, ಅಥವಾ ಕರೆಂಟ್ ಸರ್ಕಮ್ಸ್ಟೆನ್ಸಲ್ಲಿ ಅವ್ರು ಏನು ಮಾಡ್ತಾ ಇದ್ದಾರೆ ಅನ್ನಬೋದು, ಅದನ್ನೆಲ್ಲದನ್ನೂ ಗಮನಕ್ಕೆ ತಂದುಕೊಳ್ಬೇಕಾಗತ್ತೆ. ಸೊ ವಾಟ್ ಆಮ್ ಐ ಗೆಟಿಂಗ್ ಟು ಈಸ್, ಒಂದು ಎಫೆಕ್ಟಿವ್ ಚೇಂಜ್ ಮ್ಯಾನೇಜ್ಮೆಂಟು ಭಾಳ ಮುಖ್ಯ. ಅದರಲ್ಲೂ ಇಫ್ ಯು ಲುಕ್ ಎಟ್ ಚೇಂಜ್ ಮ್ಯಾನೇಜ್ಮೆಂಟ್, ಲೀಡಿಂಗ್ ದಟ್ ಚೇಂಜ್ ತುಂಬಾ ಮುಖ್ಯ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೀವು ಯಾವುದೇ ರೀತಿಯ ಟೆಕ್ನಾಲಜಿ ಟ್ರಾನ್ಸ್ಫಾರ್ಮೇಷನ್ ಏನೇ ಆಗಲಿ, ಎಲ್ಲಿವರೆಗೂ ಹ್ಯೂಮನ್ ಬೀಯಿಂಗ್ಸ್ ಆರ್ ವರ್ಕಿಂಗ್
ಅಲ್ಲಿವರೆಗೂ ಲೀಡರ್ಸ್ ಬೇಕು, ಮ್ಯಾನೇಜರ್ಸ್ ಬೇಕು, ಚೇಂಜ್ ಮ್ಯಾನೇಜ್ಮೆಂಟ್ ಬೇಕು ಆ್ಯಸ್ ಸಚ್. ಎಲ್ಲಿವರೆಗೂ ಈ ಥರದ ಒಂದು ಸಾಫ್ಟ್ ಸ್ಕಿಲ್ಸ್ಗಳಿಗೆ ಅವಕಾಶ ಇರುತ್ತೋ ಅಲ್ಲಿವರೆಗೂ ಆ್ಯಸ್ ಎನ್ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಯು ವಿಲ್ ಆಲ್ವೇಸ್ ಬಿ ರಿಕ್ವೈರ್ಡ್ ಟು ವರ್ಕ್ ಇನ್ ಎಸ್ ಕೆಪಾಸಿಟಿ ದಟ್ ಮ್ಯಾಚಸ್ ಯುವರ್ ಸ್ಕಿಲ್. ಸೊ ದಟ್ಸ್ ಸಮಥಿಂಗ್ ಐ ವಾಂಟೆಡ್ ಟು ಶೇರ್. ರಿಯಲಿ ಈ ಒಂದು ಬದಲಾವಣೆ ಅನ್ನೋದು ನಿರಂತರ. ಅದು ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಒಂದು ಚಿಕ್ಕ ಬದಲಾವಣೆ ಆಗಿರ್ಬೋದು. ಎವ್ರಿ ಚೇಂಜ್ ರಿಕ್ವೈರ್ಸ್ ಹ್ಯಾಂಡ್ಲಿಂಗ್ ಆರ್ ಮ್ಯಾನೇಜ್ಮೆಂಟ್ ಆರ್ ಜಸ್ಟ್ ಟು ಲೀಡ್ ಥ್ರೂ ಇಟ್. ಆಗ ಎವ್ರಿ ಟೀಮ್ ವಿಲ್ ಹ್ಯಾವ್ ಇಟ್ಸ್ ಓನ್ ಎಮೋಷನಲ್ ರೆಸ್ಪಾನ್ಸ್. ಆ ಒಂದು ಶಾಕ್ ಡಿನೈಯಲಿಂದ ಹಿಡಿದು ಅಕ್ಸೆಪ್ಟೆನ್ಸ್ವರೆಗೆ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್, ಆ್ಯಸ್ ಸೀಮ್ಲೆಸ್ಲಿ ಆ್ಯಸ್ ಪಾಸಿಬಲ್ ಇಫ್ ಯು ಕ್ಯಾನ್ ಟೇಕ್ ಅ ಟೀಮ್ ಥ್ರೂ, ದಟ್ ವಿಲ್ ಬಿ ದ ಬೆಸ್ಟ್ ರಿವಾರ್ಡ್ ದಟ್ ಯು ಕ್ಯಾನ್ ಗಿವ್ ಇಟ್ ಟು ಯುವರ್ ಟೀಮ್ ಅನ್ನೋದು ಇವತ್ತಿನ ಒಂದು ರೆಕಾರ್ಡಿಂಗ್ನ ತಾತ್ಪರ್ಯ.